ಸೊ ತುಂಬ ಜನ ಕೇಳ್ತಾ ಇದ್ರು ಫಾಸ್ಟ್ ಫುಡ್ ಗಾಡಿ ಬಗ್ಗೆ ವಿಡಿಯೋ ಮಾಡಿ ಸರ್, ನ್ಯೂ ಲುಕ್ಕಲ್ಲಿ ವಿಡಿಯೋ ಮಾಡಿ ಅಂತ. ಸೊ ಇವತ್ತು ಬಂದಿದ್ದೀನಿ, ಒಂದು ಫಾಸ್ಟ್ ಫುಡ್ ಗಾಡಿ ಇದೆ ಸರ್, ಡೀಟೇಲ್ ಹೇಳಿ ಸರ್. ಇದು ಫಾಸ್ಟ್ ಫುಡ್ ವೆಹಿಕಲ್ ಟೋಟಲಿ ನಿಮ್ಗೆ ಇದು ನಾನ್ ವೆಜ್ ಕಾನ್ಸೆಪ್ಟ್ ನಲ್ಲಿ ಮಾಡ್ತಾ ಇರೋದವರು. ಓಕೆ, ಈ ನಾನ್ ವೆಜ್ ಕಾನ್ಸೆಪ್ಟ್ ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ನಿಮ್ಗೆ ಯಾವ ತರ ಫಾಸ್ಟ್ ಫುಡ್ ಬೇಕು ಅಂದ್ರೆ ವಾಯ್ಸ್ ಮೆಸೇಜ್ ನಲ್ಲಿ ನೀವು ವಾಟ್ಸಪ್ ಹಾಕಿದ್ರೆ ಅದ್ರ ಪ್ರಕಾರನೇ ನಾವು ಡ್ಯಾನ್ಸ್ ಏನಿದೆ ಅದು ಪ್ಲಾನಿಂಗ್ ಮಾಡಿ ಅದು ಡಿಸೈನ್ ಮಾಡಿ ನಿಮ್ಗೆ ಕೊಡೋದು. ಓಕೆ, ಸೊ ಬನ್ನಿ, ಇದು ಟೋಟಲ್ ಯಾವ ತರ ನಾನ್ ವೆಜ್ಗೆ ಮಾಡಿದೀವಿ ಅಂತ ಹೇಳ್ತೀವಿ. ಫಸ್ಟ್ ಆಫ್ ಆಲ್ 2009 ಮಾಡಲ್ಗೆ ಮಾಡಿರೋದು ಇದು. ಓಕೆ, ಯಾಕಂದ್ರೆ ಇದು ಸ್ವಲ್ಪ ಕಸ್ಟಮರ್ಸ್ಗೆ ಕಡಿಮೆ ಮಾಡಿದ್ರು ರೀಸ್ಟೋರ್ ಮಾಡ್ತೀವಲ್ಲ, ಅದು ಅವ್ರಿಗೆ ನಂಬಿಕೆ ಇದೆ ನಮ್ಮ ಮೇಲೆ. ಇದು 2ನೇ ಗಾಡಿ ಅವ್ರು ಮಾಡ್ತಾ ಇರೋದು. ಓಕೆ, ಅವ್ರಿಗೆ 200 ಲೀಟರ್ಸ್ ಟ್ಯಾಂಕ್ ಬೇಕಾಗಿತ್ತು. ವಾಟರ್ ಟ್ಯಾಂಕ್ ಸರ್ ಅದು? ಖಂಡಿತ ವಾಟರ್ ಟ್ಯಾಂಕ್ ಇದು ಸ್ಪೇಸ್ ಮಾಡಿದೀವಿ. ಓಕೆ, ಹೊರಗಡೆ ವಾಟರ್ ಟ್ಯಾಂಕ್ ಕೊಟ್ಟು ಅದಕ್ಕೆ ಔಟ್ಲೈನ್ ನಿಮ್ಗೆ ಪೈಪ್ ಲೈನ್ ಬಂದ್ಬಿಟ್ಟು ಹೊರಗಡೆಗೂ ನಲ್ಲಿ ಬೇಕು ಅಂದ್ರೆ ಕೊಡ್ತೀವಿ. ಒಳಗಡೆಗೆ ನಿಮ್ಗೆ ವಾಶ್ ಬೇಸಿನ್ಗೂ ಟ್ಯಾಪ್ ಕೊಟ್ಟಿರ್ತೀನಿ. ಓಕೆ, ಇದು ಮೂವೇಬಲ್ ರ್ಯಾಕ್. ಓಕೆ, ಇದು ಇನ್ನು ಮುಂದೆ ಗ್ಲಾಸ್ ಬರುತ್ತೆ ಯೂಶಲಿ. ಓಕೆ, ಯಾಕಂದ್ರೆ ಅವ್ರು ಮಾಡಿರೋದು ನಾನ್ ವೆಜ್ ಏನ್ ಇರುತ್ತೆ ಕಬಾಬು, ಅದು ಡಿಸ್ಪ್ಲೇ ಟ್ರೇಸ್ ಇಡಕ್ಕೆ ಇದು ಕಾಣಕ್ಕೆ ಅಂತ. ಒಳಗಡೆ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದ್ದೀನಿ. ಇದು ಟೋಟಲಿ SS ಟಾಪ್ ಮಾಡಿರೋದು. ಇದು ಇನ್ನೂ ಕಂಪ್ಲೀಟ್ ಫಿನಿಶಿಂಗ್ ಆಗಿಲ್ಲ, ಯಾಕಂದ್ರೆ ಇದು ಒಂದು ನೆಕ್ಸ್ಟ್ ವೀಕ್ ಡೆಲಿವರಿ ಇರೋದು ಕಸ್ಟಮರ್ದು. ಇದಕ್ಕೆಲ್ಲ ಲೈಟಿಂಗ್ ಬೋರ್ಡ್ಸ್, ಸ್ಟಿಕ್ಕರಿಂಗು, ಬ್ರ್ಯಾಂಡಿಂಗು ನಾವೇ ಡಿಸೈನ್ ಮಾಡೋದು. ಅದಕ್ಕೆ ಪ್ರತಿಯೊಂದು ಮಾಡ್ಕೊಡ್ತೀವಿ. ಬನ್ನಿ ಒಳಗಡೆ ಯಾವ ತರ ಇದೆ ಈ ಕಾನ್ಸೆಪ್ಟ್ ಅಲ್ಲಿ ಅಂತ ನೋಡೋಣ. ಏನ್ ಸರ್ ಹಿಂದ್ಗಡೆ ಟ್ರೈನ್ ತರ ಇದೆ ಫುಲ್ಲು? ಸರ್ ಪ್ರತಿಯೊಂದು ಡಿಸೈನು ನಾವು ಮಾಡೋದು, ಅವ್ರು ಏನ್ ಮಾಡೋದು ಬಿಸ್ನೆಸ್ ಅಂತ ಇರ್ತಾರೆ, ಆ ಡಿಸೈನ್ಗೆ ಕಂಪ್ಲೀಟ್ ಫುಲ್ಫಿಲ್ ಆಗ್ಬೇಕು ಆ ತರ ಒಂದು ಡಿಸೈನ್ ಮಾಡೋದು. ಇದು ಫಿಶ್ ಫ್ರೈ ಆ ತರ ಕಾನ್ಸೆಪ್ಟ್ಗೆ ಅವರು ಮಾಡ್ಕೊಂಡಿರೋದು ತವ. ನೆಕ್ಸ್ಟ್ ನಿಮ್ಗೆ 2 ಬರ್ನಲ್ಸ್, ಅವರು ಏನು ಫ್ರೈ ಮಾಡಕ್ಕೆ ಲೆಗ್ ಪೀಸ್ ಇರ್ಬೋದು, ಕಬಾಬ್ ಇರ್ಬೋದು, ಚಿಕನ್ ಮಂಚೂರಿ ಮಾಡಕ್ಕೆ ಆ ಒಂದು 2 ಬರ್ನಲ್ ಕೊಟ್ಟಿದೀವಿ. ಇಲ್ಲಿ ಇನ್ನೊಂದು ಸೆಲ್ಫ್ ಬರುತ್ತೆ, ಅವ್ರೇನು ಕಟ್ ಮಾಡ್ಕೊಳ್ಳಕ್ಕೆ ಅಲ್ಲ ಮಾಡಿಟ್ಟಿರೋದಕ್ಕೆ. ಸ್ವಲ್ಪ ಇನ್ಕಂಪ್ಲೀಟ್, ಇನ್ನು 5-6 ಡೇಸ್ ಆಗಿದೆ ಡೆಲಿವರಿಗೆ, ಇದು ಆಗ್ತಾ ಇದೆ ಡೆಲಿವರಿಗೆ. ವಾಟರ್ ಟ್ಯಾಪ್ ಇಲ್ಲಿ ಕೊಟ್ಟಿದ್ದೀನಿ, ಇದು ವಾಶ್ ಬೇಸಿನ್ ಕೊಟ್ಟಿದ್ದೀನಿ. ಇದು ಮೂವೇಬಲ್ ರ್ಯಾಕ್. ನೀವು ಕ್ಲೋಸ್ ಮಾಡಿದಾಗ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗಿ ಒಳಗಡೆ ತಗೊಂಡು ಕ್ಲೋಸ್ ಮಾಡಿ ಬಾಕ್ಸ್ ತರ ಕಂಟೈನರ್ ಆಗ್ಬಿಡ್ತದೆ. ಒಳಗಡೆ ಎಲ್ಲ ಒಳಗಡೆ ಹೊರಟೋಗುತ್ತೆ, ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಕಂಪ್ಲೀಟ್ ಕ್ಲೋಸ್. ಬ್ರ್ಯಾಂಡಿಂಗು ಕಾಣುತ್ತೆ, ಆ ತರ ಸ್ಟಿಕ್ಕರಿಂಗ್ ಕೊಡ್ತೀನಿ ನಾನು. ಓಕೆ, ಸೊ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಫ್ರಂಟ್ ಇನ್ನು ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಇನ್ನು ನಿಮ್ಗೆ ಸ್ಟಿಕ್ಕರಿಂಗ್ ಕಾನ್ಸೆಪ್ಟ್ ಬರುತ್ತೆ, 3D ಲೋಗೋಸ್ ಬೇಕು ಅಂದ್ರೆ ಅದೆಲ್ಲ ಕಂಪ್ಲೀಟ್ ಇನ್ ಡಿಸೈನ್ ನಲ್ಲಿ ಬಂದ್ಬಿಡ್ತದೆ. ಓಕೆ ಸರ್, ಇದಕ್ಕೆ ಲೋನ್ ಏನಾದ್ರು ಆಗುತ್ತಾ ಸರ್? ತುಂಬಾ ಜನ ಕೇಳ್ತಾರೆ ಸರ್. ಕಾಸು ತಕೊಂಡ್ ಕಜಾಯ. ನಿಜ ಸರ್, ಖಂಡಿತವಾಗ್ಲು. ಹೌದು. ಆದ್ರೆ ನಾನು ಹೇಳೋದು ಒಂದೇ, ನಮ್ಮ ಹತ್ರ 2023 ಇರ್ಬೋದು, 2010-12 ಮಾಡ್ಲು, ನಾನು 10-12 ಮಾಡ್ಲ ನಂದು ರೀಸ್ಟೋರ್ ವೆಹಿಕಲ್, ಅದು ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ ರೀಫರ್ಬಿಶ್ಮೆಂಟ್ ಅಂತಿರಲ್ಲ, ಅದ್ ಮೊನ್ನೆ ನಿಮ್ಗೆ ಹೇಳಿದೆ. ಪ್ರತಿಯೊಂದು ನಾವು ಸ್ಕ್ಯಾನಿಂಗ್ ಗಾಡಿನಲ್ಲಿ ರೇಡಿಯೇಟರ್ ಇಂದ ಅಪ್ ಟು ಫ್ರಂಟ್ ಬಂಪರ್ ಟು ರೇರ್ ಬಂಪರ್ ತನಕ ಪೂರ್ತಿ ಸ್ಕ್ಯಾನಿಂಗ್ ಮಾಡಿ ಏನ್ ಹೋಗಿದೆ ಅದು ರೆಕ್ಟಿಫೈಡ್ ಮಾಡಿದಾಗ ಮಾತ್ರ ಅದು ರಿಫರ್ಬಿಶ್ಮೆಂಟ್ ಆಗೋದು. ಆ ರೀಸ್ಟೋರ್ ಗಾಡಿ ಆದಾಗ ಕಂಪ್ನಿನಲ್ಲಿ ಆಗ ನಾನು ಅಷ್ಟೇ ಕಾನ್ಫಿಡೆನ್ಸ್ ಕೊಡಬಲ್ಲೆ. 2022-23 ಏನ್ ಬಂದಿರ್ತದೆ ಆ ಲೆವೆಲ್ ಕೊಡ್ತೀನಿ. ಕೇಳಿದ್ರೆ ಲೋನ್ ಸಿಗುತ್ತೆ ಅಂತ, ಖಂಡಿತವಾಗ್ಲೂ ಲೋನ್ ಸಿಗುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಲೋನ್ ಕೊಡೋರ ಹತ್ರ ಸ್ವಲ್ಪ ಅವ್ರದ್ದು ಒಂದು ನಾಮ್ಸ್ ಇದೆ. 5 years ಬಿಲೋ ವೆಹಿಕಲ್ಸ್ ಲೋನ್ ಮಾಡಿಕೊಡ್ತಾರೆ. ಇವಾಗ 19-20 ಎಲ್ಲ ಗಾಡಿ ತಗೋತೀರಾ ಅಂದ್ರೆ 3.5-3.5 ಲಕ್ಷ ಗಾಡಿ ಆಗುತ್ತೆ. ರೀಸ್ಟೋರೇ ಸಿಗುತ್ತೆ. ಅದಕ್ಕೆ ಕಂಡೀಷನ್ ಪ್ಲಸ್ ಬಾಡಿ ಮಾಡಕ್ಕೆ 1.5-2 lakhs ಅದು ಹಾಕಿದ್ರೆ 5.5-6 ಲಕ್ಷ ಹೋಗುತ್ತೆ. ಅದಕ್ಕೆ 60-70% ಲೋನ್ ಅಂದ್ರೆ ಒಂದು 3.5-4 ಲಕ್ಷ ಲೋನ್ ಕೊಟ್ರೆ ನೀವು 2-2.25 ಲಕ್ಷ ಹಾಕಿದಾಗ, ನಾನು ಹೇಳೋದು ಅದು ಕ್ಯಾಂಟೀನ್ಗೆ ಹಾಕೋರು ಏನು ಅದೊಂದು ನನ್ನ ಮೇಲೆ ಬರಬೇಕು, ಶ್ರಮ ಪಡಕ್ಕೆ ರೆಡಿ ಇದ್ದೀನಿ, ಆ ಥರ ಕನ್ಸ್ಕೊಂಡಿರ್ತಾರೆ. ಸೊ ಲೋನ್ ತಗೊಂಡಿದಾಗ ನಿಮ್ಗೆ ಅದು 1-1.5 ಲಕ್ಷ ಲೋನ್ ಹಾಕಿ 7.5-8 ಲಕ್ಷ ಗಾಡಿ ಆಗುತ್ತೆ. ವೇಸ್ಟ್ ಆಫ್ ಮನಿ. ರೀಸ್ಟೋರ್ ಗಾಡಿ ತಗೊಂಡಾಗ ನಾನು ಅಷ್ಟೇ ಕಾನ್ಫಿಡೆನ್ಸ್ ಗಾಡಿ ಕೊಡ್ತೀವಿ. ಆಲ್ಮೋಸ್ಟ್ 2,60,000 2 lakhs ತನಕ ಬೇಸಿಕ್ ವರ್ಷನ್ ಇದೆ, ಅಪ್ ಟು 3.5-4 lakhs ತನಕ ಇರುತ್ತೆ. ಅದಕ್ಕೆ ನೀವು ವಿತೌಟ್ ಲೋನ್ ತಗೋಬಿಟ್ರೆ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಮನೆಯಲ್ಲಿ ನೆಮ್ಮದಿಯಾಗಿ 2 ದಿನ ರೆಸ್ಟ್ ತಗೋಬಹುದು. ಮನೆ ಹತ್ರ ಬಂದು ನಿಂತ್ಕೋತಾರೆ ಅಂತ ಇದಿರಲ್ಲ. ಯಾಕಂದ್ರೆ ಲೋನ್ಗೂ ಬೇಕು ಅಂದ್ರೆ 2-2.5 ಲಕ್ಷ ಹಾಕ್ತೀರಾ. ಉಳಿದಿದ್ದು 4 ಲಕ್ಷ ನೀವು ಲೋನ್ ನಿಮ್ ತಲೆ ಹಾಕೊಳ್ಳೋದ್ ಬದಲು ನಾನು ಕೊಡೋದು ಒಂದು ಸಜೆಷನ್, ಗೋ ಫಾರ್ ಎ ವಿತೌಟ್ ಲೋನ್ ರೀಸ್ಟೋರ್ ವೆಹಿಕಲ್. 10, 11, 12, 13 ಯಾವ್ದೇ ಇರಲಿ, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿದು ರೀಸ್ಟೋರ್ ಆಗಿರೋ ಗಾಡಿ ಮಾತ್ರ ತಗೊಳ್ಳಿ. ಅದರಲ್ಲಿ ಪ್ರತಿಯೊಂದು ವಿತ್ ವಾರಂಟಿ ಕೊಡ್ತೀನಿ. ವಿತ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಯಾರು ಕೊಡಲ್ಲ. ಅದು ವಾರಂಟಿ ಜೊತೆ ಕೊಡ್ತೀನಿ. ಆ ಸರ್ವಿಸ್ ಇಡೀ ಸೌತ್ ಇಂಡಿಯಾ ಲೆವೆಲ್ಗೆ ಕವರ್ ಮಾಡ್ತಾ ಇದ್ದೀವಿ.
ಇನ್ನೂ ಏನ್ ಬೇಕು ನಿಮ್ಗೆ ಹೇಳಿ. ಖಂಡಿತ ಲೋನ್ ಅವಾಗ್ಲೂ ನೀವು ಹೋಗ್ತೀರಾ ಅಂದಾಗ ನಾನು ಲೋನ್ಗೆ ನೀವು ಹೆಂಗೂ 2.25 ಲಕ್ಷ ಹಾಕೋದ್ ಬದಲು ಒಂದು 40-50 ಸಾವಿರ ಆ ತಗೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಕಷ್ಟಪಟ್ಟು ತಗೋಬಿಟ್ಟು ಹೌದು ಮನೆ ಹತ್ರ ಸಾಲಗಾರ ಬರಲ್ಲ. ನೀವು 2 ದಿನ ಹುಷಾರಿಲ್ಲ ಆದ್ರೂ ನೆಮ್ಮದಿ ಮಲಿಕೋಬಹುದು, ನೆಮ್ಮದಿಯಿಂದ ಮನೆಯಲ್ಲಿ ರೆಸ್ಟ್ ತಗೋಬಹುದು. ಲೋನ್ ಕಟ್ಟಬೇಕು ಅಂತ ಟೆನ್ಷನ್ ಇರಲ್ಲ. ಸರ್ ವೆಲ್ಕಮ್ ಟು ಅವರ್ ಚಾನಲ್ ಸರ್. ಇವತ್ತು ನ್ಯೂ ಲುಕ್ಕಿಗೆ ಬಂದಿದ್ದೀವಿ ರೀಪಬ್ಲಿಷ್ಮೆಂಟ್ ಕಂಪ್ನಿಗೆ. ಸೊ ಇವತ್ತು ಇಲ್ಲಿದ ಮಾಲೀಕರಿಗೆ ಇವತ್ತು ಮೀಟ್ ಮಾಡಿಸ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಅಹಮದ್ ಅಂತ. ಇವರು ನಾನು ತುಂಬ ಕೇಳ್ಪಟ್ಟಿದ್ದೀನಿ, ಇವರೇ ಡ್ರೀಮ್ ಮೇಕರ್ ಅಂತ. ಸೊ ಯಾವ ಥರ ರೀಪಬ್ಲಿಷ್ಮೆಂಟ್ ಮಾಡ್ತೀರಾ? ಸೊ ಮೊದಲನೇದಾಗಿ ಇವರೇ ಪ್ರೈಡ್ ಆಫ್ ಕರ್ನಾಟಕ ಅಂತ ನಿಮಗೆ ಜಿ ಕನ್ನಡದಲ್ಲಿ ಅವಾರ್ಡ್ ಸಿಕ್ಕಿದೆ. ಸೊ ಅದು ತೋರಿಸ್ತೀನಿ. ಸೊ ಬೆಸ್ಟ್ ಯೂನಿಕ್ ಕ್ಯಾಂಟೀನ್ ಡಿಸೈನ್ ಆ್ಯಂಡ್ ಕಮರ್ಷಿಯಲ್ ವೆಹಿಕಲ್ ರೀಪಬ್ಲಿಷ್ಮೆಂಟ್ ಅಂತ. ಸೊ ಪ್ರತಿಯೊಂದು ಡಿಸೈನ್ಸು ಪ್ರತಿಯೊಂದು ಇವರೇ ಮಾಡಲು ಭೋಜನನವರ್ ರೆಡಿ ಇರಬೇಕು. ಇಡೀ ಗ್ಯಾಂಗ್ ಕರ್ಕೊಂಡ್ಬಂದಿದ್ದಾರೆ. ಕಬೀರ್ ಅಹಮದ್ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಬಂದಿದ್ದಾರೆ. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪನಿ, ಬೆಸ್ಟ್ ಇನ್ ಯೂನಿಕ್ ಕ್ಯಾಂಟೀನ್ ಡಿಸೈನ್ ಅಂಡ್ ಕಮರ್ಷಿಯಲ್ ವೆಹಿಕಲ್ ರಿಫರ್ಬಿಶ್ಮೆಂಟ್ ಇನ್ ಮೈಸೂರು ಕ್ಯಾಟಗರಿ ಅಡಿಯಲ್ಲಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಗೌರವಿಸಲಾಗ್ತದೆ. ಕಂಗ್ರ್ಯಾಚುಲೇಷನ್ಸ್ ಕಬೀರ್ ಅಹಮದ್ ಅವರಿಗೆ. ನಾವು ಸೇರಿ ಕೆಲಸ ಮಾಡಿರೋದು ಅಂತ ಎಲ್ಲ ಜೊತೆಗಾರರು. ಮೊದಲಾಗಿ ಡ್ರೀಮ್ ಮೇಕರ್ ಅಂತ ಜನ ಹೆಸರಿಟ್ಟಾರೆ. ನಮ್ಗೆ ಕನಸು ಅವ್ರು ಏನ್ ಕಂಡಿರ್ತಾರೆ ಅದನ್ನ ನೆನ್ಸ್ ತಗೋಬರಕ್ ನಮ್ದೊಂದು ಆಸೆ. ಯಾಕಂದ್ರೆ ಅವ್ರ ಕನ್ಸ್ಗೆ ನಾವು ಒಂದು ಪಾತ್ರಧಾರ ಆಗಕ್ಕೆ ನಮ್ಗೊಂದು ಇಷ್ಟ. ನಾವು ಕಾರಣ ಆಗ್ಬೇಕು. ನ್ಯೂ ಲಕ್ ಇಂದ ನಮ್ದೊಂದು ಫಸ್ಟ್ ಸ್ಟೆಪ್ ಆಗ್ಬೇಕು. ಹಂಗೆ ಅವ್ರದ್ದು ನ್ಯೂ ಲಕ್ ಜರ್ನಿ, ಇಲ್ಲಿಂದ ಅವ್ರ ನ್ಯೂ ಲಕ್ ಆಗಿ ಜರ್ನಿ ಶುರು ಆಗಲಿ, ಸಕ್ಸಸ್ ಸ್ಟೋರಿ ಆಗಲಿ ಅಂತ ನಮ್ದೊಂದು ಉದ್ದೇಶ ಮತ್ತು ನಮ್ಮ ಆಸೆ. ಇದೇ ಗುರಿ ಇಟ್ಕೊಂಡು ನಾವು ನಮ್ಮ ಸ್ಟಾಫು ಪ್ರತಿಯೊಂದು ಬರೋ ಕಸ್ಟಮರ್ಗೆ ಸರ್ವಿಸು ಜಸ್ಟ್ ಫಾರ್ ಸೇಲ್ ಅಂತ ಮಾಡ್ತಾ ಇಲ್ಲ. ವೆಹಿಕಲ್ ತಗೊಬಂದ್ರು ಅವ್ರು ಕೇಳಿದ್ರು ನಾವು ಎತ್ಕೊಡೋದು ಅಂತ. ಇಲ್ಲಿ ಒಂದು ಕಾನ್ಸೆಪ್ಟ್ ಸೆಲ್ಲಿಂಗ್ ಆಗ್ತಾ ಐತೆ. ಏನ್ ಕಾನ್ಸೆಪ್ಟ್ ಸೆಲ್ಲಿಂಗ್ ಅಂತ ಹೇಳ್ಬೋದಾಗ, ಅವ್ರು ಬಂದಾಗ ಅವ್ರು ವೆಜ್ಗ ನಾನ್ ವೆಜ್ ಮಾಡ್ತಾ ಇದ್ದೀರಾ, ಏನ್ ಸ್ಟಾರ್ಟರ್ಸ್ಗ ಫ್ರೈಯರ್ಸ್ಗ ಅಂತ ನಾವು ಡೀಪ್ ಆಗಿ ಕೌನ್ಸಿಲ್ ಮಾಡ್ತೀವಿ. ಅದೇ ನಾವು ಹೇಳೋದು ನಮ್ಮ ವ್ಯೂವರ್ಸ್ಗೆ, ನೀವು ಏನೇ ಕನ್ಸ್ಕೊಂಡಿದ್ರೆ ಅದನ್ನ ಮೈಂಡ್ ನಲ್ಲಿ ಇಟ್ಕೋಬಿಡಿ. ನೀವು ಹೊರಗಡೆ ತಗೊಬನ್ನಿ. ಯಾಕಂದ್ರೆ ನಿಮ್ ಫ್ಯೂಚರ್ ಅಲ್ಲೇ ನೀವು ಬ್ಲಾಕ್ ಮಾಡ್ಕೋತೀರಾ. ಖಂಡಿತ. ಒಂದ್ ಕಂಡಿದಾಗ ಮನುಷ್ಯ ಕಂಡ್ಬೇಕು. ಮನುಷ್ಯ ಕನ್ಸನ್ನು ಕಂಡಾಗ ಅದು 100% ಆಗುತ್ತೆ. ಅದು ನಾ ಮಾಡಲ್ವಾ, ಬೇರೆಯವ್ನ್ ಮಾಡ್ತಾನೆ. ಅದಕ್ಕೆ ನೀವು ಕನ್ಸ್ಕೊಂಡಿರೋದು ಬೇರೆಯವ್ರನ್ನ ಯಾಕೆ ಮಾಡಬೇಕು? ನೀವು ಮುಂದಕ್ಕೆ ಬನ್ನಿ. ನೀವು ಕಂಡಿರೋ ಕನಸು ನೀವು ಖುದ್ದಾಗಿ ಕಟ್ಟಿ ಅಂತ ನಾವು ಯಾವಾಗಲೂ ಹೇಳೋದು. ಅದಕ್ಕೆ ಏನು ಕಾಸು ಕೊಡೋದು ಬೇಕಾಗಿಲ್ಲ. ನ್ಯೂ ಲಕ್ ರೀಪಬ್ಲಿಷ್ಮೆಂಟ್ ಕಂಪ್ನಿಗೆ ಮೈಸೂರಿಗೆ ಒಂದ್ಸತಿ ಬಂದು ವಿಸಿಟ್ ಆಗಿ, ಅದಕ್ಕೆ ಅಂತ ನಮ್ಮ ಆಫೀಸ್ ಸ್ಟಾಫ್ ಸಿಬ್ಬಂದಿಗಳು ಎಲ್ಲಾನು ಕೋಆಪರೇಟ್ ಮಾಡ್ತಾರೆ. ನಿಮಗೆ ನಾನೇ ಅಲ್ಲ,
ನಮ್ಮ ಎಲ್ಲ ಸ್ಟಾಫ್ ಕಸ್ಟಮರ್ಗೆ ಕೇಳಿರೋ ರೀತಿ ಡಿಸೈನ್ಸ್ ನಾವು ಮಾಡ್ತೀವಿ. ವೆಜ್ಗ ನಾನ್ ವೆಜ್ಗ ಫಸ್ಟ್ ಕೌನ್ಸಿಲ್ ಮಾಡ್ತೀವಿ. ಯಾವ ಥರ ಗಾಡಿ ಬಂದರೆ ಎಲ್ಲ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆದಾಗ ಏನು ಒಳ್ಳೆಯದು ಅಂತ ಕಾನ್ಸೆಪ್ಟ್ ಸೆಲ್ಲಿಂಗ್ ನಾವು ಫ್ರೀ ಆಫ್ ಕಾಸ್ಟ್ ಸಜೆಷನ್ಸ್ ಕೊಡ್ತೀವಿ. ಯಾಕಂದರೆ ನಮ್ಮದು ಒಂದು ಉದ್ದೇಶ, ನೀವು ಫಸ್ಟ್ ಡೇ ಸೇಲು ನಮ್ಮ ಶೇರ್ ಮಾಡಿ ಅಂತ ಹೇಳ್ತೀವಿ. ನಮ್ದು ಚಾನಲ್ಲು ಐತೆ ಹ್ಯಾಪಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು, ಯಾರು ಕಸ್ಟಮರ್ಸ್ ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಎಲ್ಲ ಕಂಪ್ಲೀಟ್ ಆಗಿ ಅವ್ರು ಇನ್ವಾಲ್ವ್ ಆಗಿ ಒಂದು ಆಸೆ ಕಟ್ಕೊಂಡು ಡ್ರೀಮ್ ಮಾಡ್ತಾರೆ, ಅವ್ರ ಜೊತೆ ನಾವಿದ್ದೀವಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ. ಸೊ ಫ್ರೆಂಡ್ಸ್, ನೀವು ಚಾಲೆಂಜ್ ಕೊಡೋಕ್ಕೆ ಸಿದ್ಧ ಆಗಿದ್ದೀರಾ? ಅದು ನಾವು ನಿಜವಾಗ್ಲೂ ಖಂಡಿತವಾಗ್ಲೂ ನಾವು ನೀವು ಚಾಲೆಂಜ್ ಕೊಟ್ಟಿದ್ದಾಗ ಪಾಸಿಟಿವ್ ಆಗಿ ತಗೊಂಡು 100% ಯಾರೂ ಪರ್ಫೆಕ್ಟ್ ಇಲ್ಲ, ಬಟ್ ಐ ವಿಲ್ ಚಾಲೆಂಜ್ ಯು 99% to 100% ವಿಲ್ ಗೆಟ್ ಯು ಯುವರ್ ಡ್ರೀಮ್ಸ್ ಟ್ರೂ. ಸೊ ಫ್ರೆಂಡ್ಸ್, ಕ್ಯಾಂಟೀನ್ಸೇ ಅಂತ ಹೇಳ್ಕೊಬಿಡಿ, ಬೇರೆ ಏನೇ ಇರಲಿ, ಅದು ಬಟ್ಟೆ ಅಂಗಡಿ ಇರ್ಬೋದು, ಎಳ್ನೀರು ಅಂಗಡಿ ಇರ್ಬೋದು, ಬೇಕ್ರಿ ಶಾಪ್ ಇರ್ಬೋದು, ಕಾನ್ಫೆಕ್ಷನರೀಸ್ ಇರ್ಬೋದು, ಐಸ್ ಕ್ರೀಮ್ ಶಾಪ್ಸ್ ಇರ್ಬೋದು, ಪ್ರತಿಯೊಂದು ಇವತ್ತು ಇನ್ ಫ್ಯೂಚರ್ ಕಂಪ್ಲೀಟ್ ಕಮ್ಸ್ ಇನ್ ಮೊಬೈಲ್. ಯಾಕಂದರೆ ಮನುಷ್ಯನ ಇವತ್ತು ಹೆಂಗಿದೆ ಅಂದರೆ, ಅವ್ನಿಗೆ ಏನು ಬೇಕು ಅವ್ನು ಡೋರ್ ಸ್ಟೆಪ್ಸ್ನಲ್ಲಿ ಸಿಕ್ಕಿದಾಗ ಅವ್ನು 10 ರೂಪಾಯಿನೂ ಎಕ್ಸ್ಟ್ರಾ ಕೊಡೋಕ್ಕೆ ಅವನು ಹಿಂದೆ ಹೋಗಲ್ಲ. ಲೈಕ್ ಝೊಮ್ಯಾಟೊ ಏನಾಗಿದೆ, ಅವ್ನು ಡೋರ್ ಸ್ಟೆಪ್ಸ್ಗೆ ಬೇಕು. ಲೈಕ್ ಅದರ್ ಥಿಂಗ್ಸ್, ಇವತ್ತು ತರಕಾರಿ ಮನೆಗೆ ರೀಚ್ ಆಗ್ತಾ ಇದೆ. ಇದೆಲ್ಲ ಬೇಕಿರೋದೇನಂದ್ರೆ ಇದೇ ಒಂದು ಅಡ್ವಾನ್ಸ್ ನೆಕ್ಸ್ಟ್ ಟ್ರೆಂಡ್. ಈ ಟ್ರೆಂಡಿಂಗ್ಗೆ ನೀವು ಹಿಂದೆ ಆಗಬೇಡಿ, ಮುಂದೆ ಬನ್ನಿ. ಮೊಬೈಲ್ ಆದರೆ ಒಂದು ಕಡೆಯಿಂದ ಒಂದು ಕಡೆಗೆ ಕಸ್ಟಮರ್ ಸಿಗೋದು, ಲೈಕ್ ಎ ಟ್ರಕ್ ಟೈಪ್, ಅದು ಎಲ್ಲಿಂದನೂ ಎಲ್ಲಿಗೆ ಮೂವೇಬಲ್ ಇರಬೇಕು. ಆ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಏನೇ ಒಂದು ನೀವು ಕನಸಿದ್ರೆ ನಮ್ಮ ಜೊತೆ ಡಿಸ್ಕಸ್ ಮಾಡಿ. ಸೊ ಬನ್ನಿ, ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟಿಂದ ಸರ್ ಇವತ್ತು ಬಂದರು, ನಮಗೆ ಅವಾರ್ಡ್ ಸಿಕ್ಕಿದೆಲ್ಲ ಅಂತ. ಅವಾರ್ಡ್ ಎಲ್ಲ ಕೊಡ್ಸಿರೋದು ನೀವೇ. ಯಾಕಂದರೆ ನೀವು ಒಳ್ಳೆ ಐಡಿಯಾಸ್ ತಗೊಬರೋಕ್ಕೆ ಬಂದಾಗ ನಾವು ಅದನ್ನು ವರ್ಕ್ ಮಾಡಿ ಅದನ್ನು ರೂಪ ತಂದಿದ್ದೀವಿ ಅಷ್ಟೇ. ಅದಕ್ಕೆ ನಮಗೆ ಹೆಸರು ಬಂದಿದೆ. ಇನ್ನೂ ನಮಗೆ ಜೀಲು ನೀವು ಒಳ್ಳೇದು ಬಂದಿದೆ ಅಂತ ಖುಷಿ ಆಗ್ತಿರಲ್ಲ ಮಾಡಾದ್ಮೇಲೆ, ಅದನ್ನು ನಾವು ಮಾಡೋಕ್ಕೆ ನಮ್ಗೆ ಇನ್ನೂ ಒಂಥರ ಹುಮ್ಮಸ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಬಂದ್ಬಿಟ್ಟು ಮೈಸೂರಿನಲ್ಲಿದೆ. ಇಡೀ ಸೌತ್ ಇಂಡಿಯಾಗೆ ನೀವು ಫೇಮಸ್ ಮಾಡಿದ್ದೀರಾ. ಈ ಥರನೇ ನಮಗೆ ಇಂಡಿಯಾ ಲೆವೆಲ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೂ ಸಹ ಮಾಡ್ತೀರಾ, ನ್ಯಾಷನಲ್ ಲೆವೆಲ್ಗೆ ಮಾಡಿ ಅಂತ ನಾನು ಒಂದು ಆಸೆ ಪಡ್ತೀನಿ. ಅದಕ್ಕೋಸ್ಕರ ನೀವು ಈ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತವಾಗ್ಲೂ ಮಾಡಿ. ಲಕ್ಸುರಿ ಟೈಪ್ ಕ್ವಾಲಿಟಿನೂ ಐತೆ. ವರ್ಕ್ಸ್ಮ್ಯಾನ್ಶಿಪ್ ಬೇರೆ ಥರನೂ ನಾನು ಮಾಡ್ತೀನಿ. ಅದಕ್ಕೆ ನೀವು ನೋಡಬೇಕು ಅಂದರೆ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಒಂದ್ಸತಿ ವಿಸಿಟ್. ಸೊ ಬೆಸ್ಟ್ ಕ್ಯಾಂಟೀನ್ ಡಿಸೈನರ್ ಅಂತ ಅವಾರ್ಡ್ ಸಿಕ್ಕಿರೋದು ಗೊತ್ತಾಯ್ತು. ಏನಕ್ಕೆ ಎಲ್ಲ ಪ್ರೊಸೆಸಿಂಗ್ ಗೊತ್ತಾಗ್ತಾ ಇದೆ. ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇದು? ಸೊ ಮೊದಲದಾಗಿ ನಮಗೆ ಆ್ಯಕ್ಚುಲಿ ಅವಾರ್ಡ್ ಸಿಕ್ಕಿದ್ದು ಪ್ರೈಡ್ ಆಫ್ ಕರ್ನಾಟಕ ಫ್ರಮ್ ಅನಪಿ ಗ್ರೂಪ್ ಫ್ರಮ್ ದ ಕೊಲಾಬರೇಷನ್ ಆಫ್ ಜಿ ಕನ್ನಡ ಇಂದ. ಓಕೆ. ಸೊ ಇದು ಬಂದಿದ್ದಕ್ಕೆ ನಮಗೆ ನೀವೆಲ್ಲ ವ್ಯೂವರ್ಸ್ ಇಂದಾನೆ ನಿಮ್ಗೆ ಇದೆಲ್ಲ ಪ್ರೋತ್ಸಾಹ ಸಿಕ್ಕಿದ್ದು. ನಾವು ಆಕ್ಚುಲಿ ಡೀಲಿಂಗ್ ಮಾಡ್ತಾ ಇದೀವಿ ಒಂದು ವೆಹಿಕಲ್ಸ್ ತಗೊಂಡು ಸೆಲ್ಲಿಂಗ್. ಸೊ ಐ ಆಮ್ ಎ ಆಟೋಮೊಬೈಲ್ ಇಂಜಿನಿಯರ್ ಆಕ್ಚುಲಿ. ಸೊ ಐ ಹ್ಯಾವ್ ಡನ್ ಎ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಕೋರ್ಸ್ ಆಲ್ಸೋ. ನನ್ಗೆ ಹೆಲ್ಪ್ ಆಯ್ತು. ಯಾವಾಗಲೂ ಶಿಕ್ಷೆ ಯಾವಾಗಲೂ ಯಾರು ಕದಿಯಕ್ಕಾಗಲ್ಲ, ಕಾಪಿ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಇದೇ ಒಂದು ಉದಾಹರಣೆ. ಏನು ಎಫರ್ಟ್ ಆಗ್ತಾ ಇದೀವಿ, ಡಿಸೈನ್ಸು ನಾವು ಮಾಡಿರೋದು, ಓದಿರೋದು, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ನಾನು ಇನ್ವಾಲ್ವ್ ಒಂದು ಪ್ಯಾಷನ್ ಆಗಿ ಕೆಲಸ ಮಾಡ್ತಾ ಇರೋದು. ಸೊ ಬನ್ನಿ ನೋಡೋಣ ರಿಫರ್ಬಿಶ್ಮೆಂಟ್ಗೆ ನಮ್ಗೆ ಯಾಕೆ ಅವಾರ್ಡ್ ಸಿಕ್ತು ಅನ್ನೋಕ್ಕೆ ಕಾರಣ ಏನಂತ ನಾನು ಹೇಳ್ತೀನಿ. ಇದು ಆಕ್ಚುಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಕಸ್ಟಮರ್ ಬಂದು ನಮ್ಗೆ ಆರ್ಡರ್ ಮಾಡಿ ಹೋಗ್ತಾರೆ, ಈ ತರ ಗಾಡಿ ಬೇಕು ಈ ತರ ಅಂದಾಗ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರ ಕನ್ಸು ಯಾವ ತರ ಕಂಡಿದ್ದಾರೆ ಅವರು ಅಂತ. ಅದಕ್ಕೆ ಪರ್ಫೆಕ್ಟ್ ವೆಹಿಕಲ್ ಯಾವುದು ಅಂತ ಕೊಡೋದಕ್ಕೆ ನಾವು ಅವ್ರ ಜೊತೆ ಫೈನಲೈಸ್ ಮಾಡಿದಾಗ ಒಂದು ಮಾಡಲ್ ಅಂತ ಮಾಡಿರ್ತೀವಿ. ಅವ್ರಿಗೆ ಗಾಡಿನೂ ಏನೋ ಇದಿರಲ್ಲ. ಆ ಮಾಡಲ್ ಮಾಡಿದಾಗ ನಾವು ಅದನ್ನು ಕೆಲಸ ಎಲ್ಲಿಂದ ಶುರು ಅಪ್ ಮಾಡಿ ಅದು ಅಪ್ಡೇಟ್ ಆಗ್ತಾ ಇರ್ತದೆ ಕಸ್ಟಮರ್ಸ್. ಫಾರ್ ಎಕ್ಸಾಂಪಲ್ ಇದು 2010 ಮಾಡಲು ಈ ಗಾಡಿ ನೀವು ನೋಡ್ಕೊಳ್ಳಿ. ಇದು ಬೇಕಾದ್ರೆ ನೀವು ಮೇಕಿಂಗ್ ಆಫ್ ವೆಹಿಕಲ್ದು ಬೇಕಾದ್ರೆ ನೆಕ್ಸ್ಟ್ ಶಾರ್ಟ್ ನಲ್ಲಿ ಆಗ್ಬೋದು, ಯಾವ ತರ ಬರುತ್ತೆ ಅಂತ ನೀವೇ ಖಂಡಿತವಾಗ್ಲೂ ಆಶ್ಚರ್ಯ ಪಡ್ತೀರಾ. ಇದು ಯೂಶಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ರಿಫರ್ಬಿಶ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ತೊಟ್ಟಿ ಬಂದಿರ್ತದೆ, ಆ ತೊಟ್ಟಿನ ನಾವು ತೆಗ್ದ್ಬಿಡ್ತೀರಾ. ತೊಟ್ಟಿ ತೆಗ್ದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ವರ್ಕ್ ಮಾಡಕ್ ಈಸಿ ಆಗುತ್ತೆ. ಮತ್ತೆ ಇದಕ್ಕೆ ಏನೇ ನೀವು ರೆಕ್ಟಿಫೈಡ್ ಮಾಡ್ಬೋದು, ರೀಸ್ಟೋರ್ ಇದಿರ್ಬೋದು, ರಿಫರ್ಬಿಶ್ಮೆಂಟ್ ಇರೋದು ನಮ್ ಮಾಡಕ್ ಈಸಿ ಆಗುತ್ತೆ. ಯಾಕಂದ್ರೆ ಟ್ರಬಲ್ ಶೂಟ್ ಮಾಡಕ್ ಪ್ರಾಬ್ಲಮ್ಸ್ ಇದೆ ಅಂತ. ಫ್ರಂಟ್ ಸೈಜ್ ಇಂದ ನಾವು ಮುಂಚೆ ಬರ್ತೀವಿ. ಗಾಡಿ ಇದು ರಿಪೇರಿಗೆ ಕ್ಯಾಂಟೀನ್ ತಗೊಳಕ್ಕಿಂತ ಮುಂಚೆ. ಯಾಕಂದ್ರೆ ಬಹಳ ಜನದ ಏನು ಉದ್ದೇಶ ಅಂದ್ರೆ, ಗೂಡ್ಸ್ ಗಾಡಿ ಚೆನ್ನಾಗಿರ್ಬೇಕಪ್ಪ, ಕ್ಯಾಂಟೀನ್ ಹೆಂಗಿದ್ರೂ ನಡೀತದೆ. ಯಾಕಂದ್ರೆ ಒಂದು 4-5 ಕಿಲೋಮೀಟರ್ ರೋಡ್ ಅದು ಅಂತಾರೆ. ಸುಳ್ಳು.
ಯಾಕಂದ್ರೆ ನಾವು ಇದು ಉದ್ದೇಶ ತಗೊಂಡು ಇದು ಕಂಪ್ನಿ ಶುರು ಮಾಡಿಲ್ಲ. ಯಾಕಂದ್ರೆ ಗೂಡ್ಸ್ ಗಾಡಿ ನಿಮ್ಗೆ ಏನಾದ್ರು ಕೆಟ್ಟೋಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ನೊಂದು ಗೂಡ್ಸ್ ಗಾಡಿಗೆ ನೀವು ಆರ್ಡರ್ ಮಾಡ್ಬಿಟ್ಟು ಅದನ್ನ ಏನೋ ಶಿಫ್ಟ್ ಮಾಡಿ ಕಳ್ಸಿಬಿಡ್ಬೋದು. ಕ್ಯಾಂಟೀನ್ ಹಂಗ್ ಮಾಡಕ್ಕಾಗಲ್ಲ. ಅವತ್ತೊಂದು ಏನು ನೀವು ಬ್ಯಾಟರ್ ಮಾಡಿರ್ತೀರಾ, ಏನು ಅಡಿಗೆ ರೆಡಿ ಮಾಡಿರ್ತೀರಾ, ಇನ್ ಕೇಸ್ ಆನ್ ದ ವೇ ತಗೋಗೋದಲ್ಲಿ ಅದು ಪ್ರಾಬ್ಲಮ್ ಆಗೈತು ಗಾಡಿ ಅಂದ್ರೆ ನೀವು ಅವತ್ತು ಮಾಡಿರೋದು ಎಫರ್ಟ್ ಪೂರ್ತಿ ವೇಸ್ಟ್ ಆಗುತ್ತೆ. ಅವಾಗ ಅದಕ್ಕೋಸ್ಕರ ಅದು ಆಗ್ಬೇಡ್ದು ಅನ್ನೋಕ್ಕಿಂತ ನಾವು ಗೂಡ್ಸ್ ಗಾಡಿಕ್ಕಿಂತ ಬೆಸ್ಟ್ ಆಗಿ ರೀಸ್ಟೋರ್ಗೆ ಇದು ಕಾನ್ಸೆಪ್ಟ್ ತಗೊಬಂದಿದ್ವಿ. ಫಸ್ಟ್ ಇದನ್ನ ಪೂರ್ತಿ ಡಿಸ್ಮ್ಯಾಂಟಲ್ ಮಾಡಿ ಇನ್ನೂ ಗುಜರಿ ಗಾಡಿ ತರ ಮಾಡ್ಬಿಡ್ತೀವಿ ನಾವು. ಇದನ್ನ ರೇಡಿಯೇಟರ್ ತೆಗಿತೀವಿ, ಅದು ಫಸ್ಟ್ ಪ್ರತಿ ಒಂದು ಓವರ್ ಆಲ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ಬೈ ಪಾರ್ಟ್ 29 ಸ್ಟೆಪ್ಸ್ ಇರುತ್ತೆ. ಅದೇನಂತ 29 ಬೇಕು ಅಂದ್ರೆ ನೀವು ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಒಂದ್ಸತಿ ಬಂದಾಗ ನಮ್ ಸ್ಕಿಲ್ಡ್ ಪೀಪಲ್ಸ್ ಯಾವ ತರ ವರ್ಕ್ ಮಾಡ್ತಾರೆ ಅಂತ ನೀವು ಖಂಡಿತರಲ್ಲೂ ಕಣ್ಣಾರೆ ನೋಡ್ಬೋದು. ಸೊ ಇದು ಮಾಡಿ ನಾವು ಫಾಲ್ ಸ್ಟಫಿ ಅದೆಲ್ಲ ಫೈನಲ್ ಸ್ಟೇಜ್ ಮಾಡೋದು. ಆಫ್ಟರ್ ಪೇಂಟಿಂಗ್ ಇಂಜಿನ್ ಪಾರ್ಟ್ ಬರ್ತೀವಿ, ಅಲ್ಲಿ ವೈರಿಂಗ್ಸ್ ಏನಾದ್ರು ಇದೆಯಾ, ಡೀಸೆಲ್ ಲೈನ್ ಏನಾದ್ರು ಲೀಕೇಜಸ್ ಇದೆಯಾ, ಏನಾದ್ರು ಅಂಡರ್ ಚಾಸಿ ಪ್ರಾಬ್ಲಮ್ಸ್ ಇದೆಯಾ ಅದು ನೋಡ್ತಾ ಹೋಗ್ತಾ ಪ್ರೊಪಲ್ಲರ್ ಶಾಪ್ ಬರ್ತೀವಿ, ಅಲ್ಲಿ ಸ್ಟಾರ್ಸ್ ಬೇರೆ ಏನಾದ್ರು ಥಿಂಗ್ಸ್ ಇದ್ರೆ ಚೇಂಜಸ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಪಾರ್ಟ್ ವಿಲ್ ಗೋ ಫಾರ್ ದ ಡಿಫ್ರೆನ್ಷಿಯಲ್. ಆ ಡಿಫ್ರೆನ್ಷಿಯಲ್ ಮಾಡಿದ್ರೆ ಕೊನೆದಾಗಿ ಡೀಸೆಲ್ ಟ್ಯಾಂಕ್ ಅದು ತೆಗ್ಬಿಡ್ತೀವಿ, ಅದು ಬಿಚ್ಚಿ ಡೀಸೆಲ್ ಟ್ಯಾಂಕ್ ಕಂಪ್ಲೀಟ್ ಇನ್ನೊಂದ್ಸತಿ ರೆಡಿ ಅಪ್ ಮಾಡಿ ಫಿಟ್ಟಿಂಗ್ ಆಗುತ್ತೆ. ದೆನ್ ದಿಸ್ ಪ್ರೊಸೆಸ್ ವಿಲ್ ಗೋಸ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಡಿಸೈನ್ ವಾಟ್ ಯು ಹ್ಯಾವ್ ಡ್ರೀಮ್. ಆ ಡಿಸೈನ್ ಅನ್ನ ನಾವು ತಗೊಬಂದು ಪ್ಲಾಟ್ಫಾರ್ಮ್ ಅನ್ನ ಶುರು ಮಾಡ್ತೀವಿ. ಅದನ್ನ ನಾವು ಆಸ್ ಪರ್ ದ ಪ್ಲಾನ್, ಆಸ್ ಪರ್ ದ ಬ್ಲೂ ಪ್ರಿಂಟ್ ನೀವು ಏನು ಕೊಟ್ಟಿರ್ತೀರ ಅದ್ರ ಪ್ರಕಾರ ನಮ್ಮ ಸ್ಕಿಲ್ಡ್ ಪೀಪಲ್ಸ್ ಪ್ರತಿಯೊಂದು ಅದಕ್ಕೆ ರೂಪ ತಗೊಬರ್ತಾರೆ. GI ಶೀಟ್ ಹಾಕ್ತೀವಿ. ಇದು GI ಶೀಟ್ ಆಗೋ ಉದ್ದೇಶ ಏನಂದ್ರೆ ಇದು ನೀವು ಕ್ಯಾಂಟೀನ್ಸ್ ಬೇರೆ ಯೂಸ್ ಮಾಡಿದಾಗ ಇದು ತುಕ್ಕಿಡಿಬೇಡ್ದು. ಗೊತ್ತು ಜಿನ್ ಶೀಟ್ ನೀರಿಗೆ ತುಕ್ಕಿಡಿಯಲ್ಲ. ದಟ್ಸ್ ವೈ ವಿಲ್ ಯೂಸ್ ಜಿನ್ ಶೀಟ್ ಫಾರ್ ದ ಗ್ರೌಂಡ್ ಫ್ಲೋರ್. ಅದು ನಾನ್ ಸ್ಲಿಪ್ಪರ್ ಆಗಲ್ಲ, ಪ್ಲೇನ್ ಇರಲ್ಲ. ಅದು ಚಕ್ಕರ್ ಶೀಟ್ ಹಾಕಿರ್ತೀನಿ. ಇದು ನೀರಿಗೆ ನೀವು 100 ಇಯರ್ಸ್ ಆಗ್ಬಿಟ್ರು ತುಕ್ಕಿಡಿಯಲ್ಲ, ಯಾಕಂದ್ರೆ ಜಿನ್ ಶೀಟ್ ಇದು. ನೆಕ್ಸ್ಟ್ ಸಿ ಚಾನಲ್ಸ್ ಎಲ್ಲ ಯೂಸ್ ಮಾಡ್ತೀವಿ ಬೇಸ್ಗೋಸ್ಕರ, ಪಾಯ ಗಟ್ಟಿರ್ಲಿ ಅಂತ. ಅಂಡ್ ಹೆವಿ ಮೆಟೀರಿಯಲ್ಸ್ ಹಾಕ್ತೀವಿ. 1.5 to 1.5 ನಿಮ್ಗೆ ಸ್ಕ್ವೇರ್ ಪೈಪ್ಸು ಆಫ್ 16 ಗೇಜ್ ಇರ್ಬೋದು, 18 ಗೇಜ್ ಇರ್ಬೋದು. ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಾವು ಮಾಡಿ ಹೈಟು ವಿಡ್ತು ಎವ್ರಿಥಿಂಗ್ ವಿಲ್ ಬಿ ಆಸ್ ಪರ್ ಬ್ಲೂ ಪ್ರಿಂಟ್ ನಾವೇನು ಡಿಸ್ಕಸ್ ಮಾಡಿರ್ತೀವಿ ಪಾರ್ಟಿಗೆ. ಅವ್ರ ಬಿಸ್ನೆಸ್ ಟು ಬಿಸ್ನೆಸ್ ನಾವು ಕೌನ್ಸಿಲ್ ಮಾಡಿರ್ತೀವಿ. ಅದಕ್ಕೆ ನಿಮಗೆ ಪ್ರತಿ ಸತಿ ನಾನು ಹೇಳೋದು, ಸರ್ ಗಾಡಿ ನೀವು ಬೇಕು ಅಂದಾಗ ನೀವು ಕನ್ಸ್ಕೊಂಡ್ತಾ ಇರೋದು ನೀವು ಖಂಡಿತವಾಗ್ಲೂ ಒಂದ್ಸತಿ ಫಸ್ಟ್ ಟೈಮ್ ವಿಸಿಟ್ ಮಾಡಿ. ಆಮೇಲೆ ನೀವು ಎಷ್ಟೇ, ಯಾಕಂದ್ರೆ ನಾವು ಆಲ್ರೆಡಿ ಹೈದರಾಬಾದ್, ತೆಲಂಗಾಣ ಪ್ರತಿ ಸತಿ ಬರೋಕ್ಕಾಗಲ್ಲ. ಒಂದ್ಸತಿ ಬುಕ್ಕಿಂಗ್ ಮಾಡಿದಾಗ ಬ್ಲೂ ಪ್ರಿಂಟ್ ತಗೋ ಹೋದ್ರೆ ಅದ್ರ ಪ್ರಕಾರ ನಾವು ನಮ್ಮ ಒಂದು ಸಿಬ್ಬಂದಿಗಳು ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಿಮ್ಮ ವರ್ಕ್ ಎಲ್ಲಿ ಇದಾಗಿದೆ, ಏನಾಗ್ತಾ ಇದೆ, ಏನಾದ್ರು ಸ್ವಲ್ಪ ಚೇಂಜಸ್ ಇನ್ ಬಿಟ್ವೀನ್ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಮಾಡಿಸ್ಕೋಬೋದು. ಸೊ ಇದು ಕಂಪ್ಲೀಟ್ ಡಿಸೈನ್ ಮಾಡಾದ್ಮೇಲೆ ನೆಕ್ಸ್ಟ್ ಇಟ್ ವಿಲ್ ಗೋಸ್ ಟು ಅಗೇನ್ ಟು ದ ಪೇಂಟಿಂಗ್ ಡಿಪಾರ್ಟ್ಮೆಂಟ್. ಸರ್ ಏನಾಗ್ತಿರೋದು ಸರ್ ಅಂದ್ರೆ ಏನು ಕ್ಯಾಂಟೀನ್ ಇದೆ, ಏನು ಸರ್ ಇದು? ಸರ್ ಇದು ಗಾಡಿ ಹುಬ್ಳಿಗೆ ಹೋಗ್ತಾ ಇರೋದು ಟೋಟಲಿ ವೆಜ್ ಕಾನ್ಸೆಪ್ಟ್. ತುಂಬಾ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಡಬಲ್ ಸೈಡ್ ಮೂವೇಬಲ್ ರ್ಯಾಕ್ ಇದು. ಇದು ಬಹಳ ಜನಕ್ಕೆ ಪ್ಯಾರಲಲ್ ಮೂವೇಬಲ್ ರ್ಯಾಕ್ ಅಂದ್ರೆ ಅರ್ಥ ಆಗಲ್ಲ. ಯಾಕಂದ್ರೆ ಇದು ನಮ್ದು ಒಂದು ಸ್ಪೆಸಿಫಿಕೇಶನ್ ಪ್ರಕಾರ ನಮ್ಮ ವರ್ಕರ್ಸ್ ಗೊತ್ತು, ಅದೆಲ್ಲ ಲ್ಯಾಂಗ್ವೇಜ್. ದೇ ಆರ್ ಆಲ್ skilled peoples, they are all diploma holders, ITA holders, ಎಲ್ಲ educated peoples. We have taken it to this making of designing. So ಇದು ಒಂದು ಗ್ಯಾಸ್ ಸಿಲಿಂಡರ್ಸ್ಗೆ ಅಂತ ಇದು ಕೊಟ್ಟಿರೋದು. ಯಾಕಂದ್ರೆ 2 ಮೂವೇಬಲ್ ರ್ಯಾಕ್ಸ್ಗೆ, ಇಲ್ಲೊಂದು ಮೂವೇಬಲ್ ರ್ಯಾಕ್ಗೆ ಗ್ಯಾಸ್ ಸಿಲಿಂಡರ್ ಇದು ಮಾಡಿದೀವಿ. ಇದೊಂದು ಸ್ಪೆಷಾಲಿಟಿ ಏನಂದ್ರೆ ಸೇಫ್ಟಿ ಪಾಯಿಂಟ್ಸ್ ಪ್ರತಿಯೊಂದು ನಾವು ಚೆಕ್ ಮಾಡಿರ್ತೀವಿ. ಸಿಲಿಂಡರ್ ಔಟ್ಸೈಡ್ ಇಂದ ಲೋಡ್ ಅನ್ಲೋಡಿಂಗ್ ಇಲ್ಲಿಂದಾನೆ ಮಾಡಿ ಇದಕ್ಕೆ ಸೇಫ್ಟಿ ಆಗಿ ಇಟ್ಕೋಬಹುದು. ಡೈಲಿ ಎತ್ಕೊಂಡು ಇಡೋದು ಬೇಡ, ಗಾಡಿಯಿಂದ ಇಳಿಯೋದು ತೆಗೆಯೋದು ಆ ತರ ಕಾನ್ಸೆಪ್ಟ್ ನಲ್ಲೂ ಬರುತ್ತೆ. ಅಗೇನ್ ಪ್ರತಿ ಸತಿ ಹೇಳ್ತೀನಿ, ಕಸ್ಟಮೈಸ್ ಡಿಸೈನ್ ನಾವು ಮಾಡೋದು. ಹೈಟು ಕೊಟ್ಟಿರ್ತೀನಿ. ಯಾಕಂದ್ರೆ ಇನ್ಸೈಡ್ ಕಿಚನ್ ಮಾಡಿದಾಗ ನಿಮಗೆ ಅದು ಏನು ಕಾವಿರುತ್ತೆ, ಅದೆಲ್ಲ ಬಿಸಿ ಇರುತ್ತೆ, ಅದು ಶಾಖ ಇದ್ದಿರಬಾರ್ದು. ಅದ್ರ ಪ್ರಕಾರಕ್ಕೆ ಎಕ್ಸಾಸ್ಟ್ ಫ್ಯಾನ್ಸ್ ಇರ್ಬೋದು, ಅದೆಲ್ಲಾನು ಕೊಡ್ತೀವಿ. ಕಿಚನ್ ಸೆಟಪ್ ಎಲ್ಲ ನಿಮಗೆ ಫ್ಯೂಚರ್ ಆಗಿ ಮಾಡೋದು ಹೆಂಗೆ ಬರುತ್ತೆ ಅಂತ ನೀವು ಮೇಕಿಂಗ್ ಆಫ್ ವೆಹಿಕಲ್ ಇದು ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ 2 ಬರ್ನಲ್ಸ್ ದವಾ ಅವ್ರು ಯಾವ ತರ ಕೇಳಿದ್ರೆ ಅದು ಬರಿರ್ತದೆ. ಆ ಕಡೆಗೆ ಹಾಟ್ ಬಾಕ್ಸ್ ಸಿಸ್ಟಮ್ ಇರ್ಬೋದು, ಇದೆಲ್ಲ ನೀವು ಮಾಡ್ಕೊಡ್ತೀವಿ. ಎಷ್ಟೋ ಜನಕ್ಕೆ ಇದು ಕಾನ್ಸೆಪ್ಟ್ ಗೊತ್ತಿರೋದು ನಾನು ಹೇಳಿದ್ರೆ ಗೊತ್ತಾಗ್ತಾ ಇರ್ತದೆ. ಇಲ್ಲ ಅಂದ್ರೆ ಬೆಸ್ಟ್ ಇದು ಕಂಪ್ಲೀಟ್ ಆದಾಗ ನೀವು ನೋಡಿ. ಇಲ್ಲ ಅಂದ್ರೆ ನಾನು ವಿಡಿಯೋ ನೋಡೋರ್ಗೆ ಒಂದೇ ಕೇಳೋದು, ವಾಟ್ಸಪ್ ನಲ್ಲಿ ನನ್ಗೆ ಫೋನ್ ಮಾಡೋಕ್ಕಿಂತ ಸರ್ ನಿಮ್ಮ ಡಿಸೈನ್ಸು ಲೊಕೇಶನ್ ಇದ್ರೆ ಕಳ್ಸಿರೋ ಅಂತ ನೀವು ವಾಯ್ಸ್ ಮೆಸೇಜ್ ಹಾಕಿದ್ರೆ ಆಟೋ ರಿಪ್ಲೈ ಇದೆ. ಅದಕ್ಕೆ ಪ್ರತಿಯೊಂದು ಸ್ವಲ್ಪ ಡಿಸೈನ್ಸ್ ನಿಮಗೆ ಏನಕ್ಕೆ ಬೇಕು ಅಂತ ಕೇಳಿದಾಗ ಆ ರಿಲೇಟೆಡ್ ಫೋಟೋಸ್ ವಿಡಿಯೋಸ್ ನಿಮ್ಗೆ ಶೇರ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸಿಂಗ್ ಹೇಳಿ ಸರ್.
ಸರ್ ನೆಕ್ಸ್ಟ್ ಪ್ರೊಸೆಸ್ ಹೇಳಿ ಸರ್, ಏನು ನೆಕ್ಸ್ಟ್ ಪ್ರೊಸೆಸ್? ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ಇದು ಸ್ಟೆಪ್ ಬೈ ಸ್ಟೆಪ್. ಓಕೆ, ನಿಮ್ಗೆ ಆಫ್ಟರ್ ಏನ್ ನಿಮ್ಗೆ ವೆಲ್ಡಿಂಗ್ ವರ್ಕ್ ಎಲ್ಲ ಫ್ಯಾಬ್ರಿಕೇಶನ್ ಆದ ತಕ್ಷಣ ಸಣ್ಣ ಪುಟ್ಟ ಏನಾದ್ರು ಅದಕ್ಕೆ ಗ್ಯಾಸ್ ವೆಲ್ಡಿಂಗ್ ಅದು ಫಿನಿಶ್ ಮಾಡಿ ವಿಲ್ ಜಂಪ್ ಆನ್ ಟು ದ ಕಸ್ಟಮರ್ ಯಾವ ತರ ಕಲರ್ ಹೇಳ್ತಾರೆ ಅದ್ ಮಾಡ್ತೀವಿ, ಅದಕ್ಕೂ ಹೆಲ್ಪ್ ಔಟ್ ಮಾಡ್ತೀವಿ. ಯಾವ ಡಿಸೈನ್ಗೆ, ಯಾವ ಬಿಸ್ನೆಸ್ಗೆ ಯಾವ ಕಲರ್ ಕಾಂಬಿನೇಷನ್ ಕೊಟ್ರೆ ಒಳ್ಳೇದು. ಮತ್ತೆ ನೆಕ್ಸ್ಟ್ ನೀವು ಸ್ಟಿಕ್ಕರಿಂಗ್ ಯಾವ ತರ ಮಾಡ್ತಾ ಇದ್ದೀರಾ, ಅದಕ್ಕೆ ಬ್ಯಾಕ್ ಗ್ರೌಂಡ್ಗೆ ಏನ್ ಸ್ಟಿಕ್ಕರಿಂಗ್ಗೆ ಯಾವ ಕಲರ್ ಕಾಂಬಿನೇಷನ್ ಬಂದ್ರೆ ಅಂತ ನಾವು ಅದ್ರ ಪ್ರಕಾರ ಅದು ಪ್ರತಿಯೊಂದು ಕಸ್ಟಮರ್ ಜೊತೆ ಡಿಸ್ಕಸ್ ಮಾಡಿ ಅದೇ ತರ ನಾವು ಮಾಡ್ತೀವಿ. ಇದು ಪ್ರತಿಯೊಂದು ಪ್ಲಾನ್ಡ್ ಇರುತ್ತೆ. ವಿತೌಟ್ ಪ್ಲಾನಿಂಗ್ ಏನು ಮಾಡಲ್ಲ ನಾವು, ಏನು ಮುಟ್ಟೋದು ಇಲ್ಲ. ಆಸ್ ಪರ್ ಕಸ್ಟಮರ್ ಒಂದು ಕನ್ಸ್ ಕಂಡಂಗೆ ಮಾಡಬೇಕು ಅಂದ್ರೆ ನಾವು ಅದು ಫುಲ್ ಪ್ಯಾಷನ್ ನಲ್ಲೇ ಮಾಡಿದ್ರೆ ಆ ಕನ್ಸು ನೆನ್ಸಿಗೆ ತಗೋಬಾರ. ಇದು ಟ್ರೈನ್ ಡಿಸೈನ್ ಮಾಡ್ತಾ ಇದಾರೆ, ಇದು ಸಿರಾ ಕಸ್ಟಮರ್, ಇದು ಔಟ್ಸೈಡ್ ಕಿಚನ್ ನಲ್ಲಿ ಟ್ರೈನ್ ಡಿಸೈನ್ ತರ ಮಾಡ್ತಾ ಇದಾರೆ. ಜಸ್ಟ್ 40-50% ಆಗಿರೋದು. ಆಫ್ಟರ್ ಪೇಂಟಿಂಗ್ ಅಗೇನ್ ಇದು ಒಂದು ಅಪಾಸ್ಟ್ರಫಿ ವರ್ಕ್ ಆಗುತ್ತೆ, ಒಳಗಡೆ ಲೈಟಿಂಗ್ ಸೆಟಪ್ ಆಗುತ್ತೆ. ಇದನ್ನ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಲಕ್ಸುರಿಯಾಗಿ ಮಾಡ್ತಾ ಇದಾರೆ ಅವರು. ಯಾಕಂದ್ರೆ ಇನ್ಸೈಡ್ ಎಲ್ಲ ನಿಮ್ಗೆ ಇದು ಮಾಡ್ತಾ ಇದಾರೆ, ಇದು ಆಲ್ರೆಡಿ ಪೇಂಟ್ ಆಗ್ತಾ ಇದಾರೆ, ಮುಟ್ಟಿದ್ರೆ ಖರಾಬ್ ಆಗ್ಬಿಡ್ತದೆ. ಒಳಗಡೆ ಎಲ್ಲ ಹೈ ರೂಪಿಂಗ್ ACP ಶೀಟ್ಸ್ ಎಲ್ಲ ಫಿಟ್ ಮಾಡಿದೀನಿ. ತುಂಬಾ ಒಂದು ಆಸೆ ಇಟ್ಕೊಂಡು ಇವರು ತುಂಬಾನೇ ಚೆನ್ನಾಗಿ ಮಾಡ್ಬೇಕು ಅಂತ ಕಾಸು ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತಾ ಇಲ್ಲ ಸರ್. ಸಿರಾದವರು ಹನುಮಂತಪ್ಪ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದಾರೆ. ಸೊ ಈ ಸೆಗ್ಮೆಂಟ್ ಆದ ತಕ್ಷಣ ನೆಕ್ಸ್ಟ್ ವಿಲ್ ಕಮ್ ಡೌನ್ ಟು ಕಿಚನ್ ಸೆಗ್ಮೆಂಟ್. ಕಿಚನ್ ಯಾವ ತರ ಹೇಳಿರ್ತಾರೆ ಆ ತರ ಸೆಗ್ಮೆಂಟ್ ಅವ್ರ ಕಸ್ಟಮರ್ಸ್ ಪ್ರಕಾರ ನಾವು ನಮ್ದು ಅದೇ ತರದ ಮಿಷಿನರೀಸ್ ಹಾಕಿದೀವಿ. ಬೆಂಡಿಂಗ್ ಮಿಷಿನ್ಸ್ ಇರ್ಬೋದು ಅಂಡ್ ಟಿಗ್ ವೆಲ್ಡಿಂಗ್ ಇರ್ಬೋದು, ಪ್ರತಿ ಒಂದು ಇಲ್ಲೇ ಆಗುತ್ತೆ. ನೀವು ಸಿಂಗಲ್ ರೂಪ್ ಬಂದಾಗ ನೀವು ಗಾಡಿನೂ ಬೇಡ ನಿಮ್ದು. ಬಹಳ ಜನ ನಾವು ಬಿಟ್ರೆ ಇನ್ನೊಬ್ರು ಇದಾರೆ ಚೆನ್ನೈನಲ್ಲಿ, ಇಬ್ಬರೇ ಇರೋದು ಈ ತರ ಫಿಟ್ಟಿಂಗ್ಸ್ ಮಾಡೋರು. ಬಟ್ ಅಲ್ಲಿ ನಿಮ್ಗೆ ವೆಹಿಕಲ್ ಫೆಸಿಲಿಟೀಸ್ ಸಿಗಲ್ಲ. ಇಲ್ಲಿ ನಿಮ್ಗೆ ವೆಹಿಕಲ್ ಇಂದ ಹಿಡಿದು ಅಪ್ ಟು ದ ಫಿನಿಶ್ ಪ್ರಾಡಕ್ಟ್ ನಾವು ಕೊಡ್ತೀವಿ. ಓಕೆ, ಸೊ ಇದು ಕಿಚನ್ ಸೆಟಪ್ ನೀವು ಆಗ್ತಾ ಐತೆ ನೋಡ್ಬೋದು. ಇದರಲ್ಲಿ ಆ ತರ ಬಾಕ್ಸ್ ಆದ್ಮೇಲೆ ಪೇಂಟಿಂಗ್ಸ್ ಆದ್ಮೇಲೆ ಇಲ್ಲಿ ಇವ್ರ ಕಾನ್ಸೆಪ್ಟ್ ನಲ್ಲಿ ಒಂದು ದೋಸಾ ತವಾ ಬರ್ತಾ ಐತೆ, 2 ಬರ್ನಲ್ಸ್ ಬರ್ತಾ ಐತೆ. ಮತ್ತೆ ಇದೊಂದು ಮೂವಬಲ್ ರ್ಯಾಕ್ ಅಂತ ಇವ್ರು ಮಾಡಿಸ್ತಾ ಇದಾರೆ. ಇದರ ಆ ಕಡೆ ಕಿಚನ್ಸ್ ಇದೆಯಾ ಸರ್? ಇದು ಸರ್ವಿಸ್ ಕೌಂಟರ್ ಮಾಡಿದೀವಿ. ಕಸ್ಟಮೈಸ್ ತರ ಮಾಡ್ಕೋತಾರೆ. ಇವಾಗ ನಾವು ಇದು ನೋಡಿ, ನೀವು ಫ್ರೂಟ್ ಶಾಪ್ ಮಾಡ್ಬೋದು. ಕಿಚನ್ ದೇ ಅಂತೀನಿ. ಆ ಫ್ರೂಟ್ ಶಾಪ್ಗೂ ಒಂದು ಆರ್ಡರ್ ಐತೆ ಆಲ್ರೆಡಿ ನನಗೆ. ಅದು ಬ್ಯಾಂಗ್ಳೂರಿಂದ ಬರ್ತಾ ಇದೆ. ಅದು ಆ ಕಡೆ ಕಾನ್ಸೆಪ್ಟ್ ನಲ್ಲಿ ನಾನು ಬಂದಾಗ ಹೇಳ್ತೀನಿ, ನೆಕ್ಸ್ಟ್ ಶಾರ್ಟ್ ನಲ್ಲಿ ತೋರಿಸ್ತೀನಿ. ಅದು ಬ್ಯಾಕ್ ಡೋರ್ ಬರುತ್ತೆ, ಈ ಕಡೆ ಎಲ್ಲ ಎಲ್ ಶೇಪ್ ಫ್ರೂಟ್ಸ್ ಎಲ್ಲ ಜೋಡಿಸಿರ್ತಾರೆ, ಇಲ್ಲಿ ಗ್ಲಾಸ್ ಬರುತ್ತೆ, ಎಲ್ಲ ಫ್ರೂಟ್ ಡಿಸ್ಪ್ಲೇ ಆಗುತ್ತೆ. ಈ ತರ ಒಂದು ಕಾನ್ಸೆಪ್ಟ್ ನಲ್ಲಿ ಬರುತ್ತೆ. ಇವಾಗ ನಾವು ಮಾತಾಡ್ತಾ ಇರೋದು ಕಿಚನ್ ನೋಡೋಣ. ಇದು ಬಂದ್ಬಿಟ್ಟು ಇಲ್ಲಿ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟಿದೀವಿ, ಇದರಲ್ಲೇ ನಿಮ್ಗೆ ರ್ಯಾಕ್ಸ್ ಕೊಟ್ಟಿದೀವಿ. ದಟ್ ಇಸ್ ಸರ್ವಿಸ್ ಕೌಂಟರ್. ಇಲ್ಲಿ 2 ಕಡೆನೂ ನಾವು LED ಸ್ಕ್ರೀನ್ಸ್ ಬರುತ್ತೆ. ಅವ್ರದ್ದು ವೆಜ್ ಮಾಡ್ತಾ ಇರೋದು ಎಲ್ಲ ವೆಜ್ದು ಮೆನು ಡಿಸ್ಪ್ಲೇ ಆಗುತ್ತೆ 2 ಕಡೆನೂ. ಮೇಲ್ಗಡೆ ಲೈಟಿಂಗ್ ಬೋರ್ಡ್ ಬರುತ್ತೆ, ಈವನ್ ಕ್ಯಾನೋಪಿ ಬರುತ್ತೆ. ಇದೆಲ್ಲ ಡಿಸೈನ್ಸ್ ನೀವು ಬಂದು ಡಿಸ್ಕಸ್ ಮಾಡಿದಾಗ ಮಾತ್ರ ಸಾಧ್ಯ ನಾವು ಮಾಡ್ಕೊಡೋದಕ್ಕೆ. ಪ್ರತಿಯೊಂದು ಮಾಡ್ಕೊಡೋಕ್ಕೆ ನೀವು ನ್ಯೂ ಲಕ್ ರಿಫರ್ಬಿಶ್ಡ್ ಕಂಪ್ನಿ ಮೈಸೂರು ಬರಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು, ವೀಲ್ ಕೂಡ ಇರುತ್ತೆ, ಒಳಗಡೆ ಎಳ್ಕೋಬಹುದು. ಇದು ಆಲ್ಮೋಸ್ಟ್ ಮೂವೇಬಲ್ ರ್ಯಾಕ್ ಎಲ್ಲ ಒಳಗಡೆ ಬರುತ್ತೆ. ತಿರ್ಗಾ ಕ್ಲೋಸ್ ಮಾಡಿದ್ರೆ ಕಂಟೈನರ್ ತರ ಕಾಣುತ್ತೆ. ಸೊ ಇದು ಯಾವ್ದೇ ತೀರಿ ತರ RTOಗೆ ಪ್ರಾಬ್ಲಮ್ ಆಗಿರ್ಬೋದು, ಅದೆಲ್ಲ ಆಗಲ್ಲ. ಯಾಕಂದ್ರೆ ಅದು ಕ್ಲೋಸ್ ಬಾಡಿ ತರ. ಅದು ಬಹಳ ಜನಕ್ಕೆ ಬಹಳ ಕನ್ಫ್ಯೂಸ್ ಇದೆ. ಸರ್ ಕ್ಯಾಂಟೀನ್ ಅಂತ ರಿಜಿಸ್ಟರ್ ಆಗುತ್ತಾ ಸರ್ ಅಂತಾರೆ. ಕ್ಯಾಂಟೀನ್ ಅಂತ ರಿಜಿಸ್ಟರ್ ಅಂತ ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ಫ್ರೂಟ್ಸ್ ಹೊಡಿತಾ ಇದಾರೆ, ಗಾಡಿ ಏನು ಫ್ರೂಟ್ಸ್ ಹೊಡಿಬೇಕು ಅಂತ ಏನು ರಿಜಿಸ್ಟರ್ ಆಗಲ್ಲ. ಗ್ಯಾಸ್ ಸಿಲಿಂಡರ್ಸ್ ಮಾಡ್ತಾರೆ, ಗ್ಯಾಸ್ ಸಿಲಿಂಡರ್ಸ್ಗೆ ಅಂತ ರಿಜಿಸ್ಟರ್ ಮಾಡ್ಬೇಕಂತ ಬೇಕಾಗಿಲ್ಲ. ಗೂಡ್ಸ್ ಹೊಡಿತಾರೆ ಅಂತ ಹೇಳ್ಬಿಟ್ಟು ತರಕಾರಿಗೆ ಅಂತ ರಿಜಿಸ್ಟರ್ ಮಾಡಲ್ಲ. ಇದಕ್ಕೆ 2 ಆಪ್ಷನ್ ಬರೋದು, ಓಪನ್ ಅಂಡ್ ಕ್ಲೋಸ್. ಇದು ಕ್ಲೋಸ್ ಏನಕ್ಕೆ ಅಂದ್ರೆ ಬಾಡಿ ಎಲ್ಲ ಕ್ಲೋಸ್ ಮಾಡಿದಾಗ ಕ್ಲೋಸ್ ಬಾಡಿ ಅಂತ ನಿಮ್ಗೆ RTO ನಲ್ಲಿ ಪರ್ಮಿಷನ್ ಇರಬೇಕು. ಅದನ್ನು ಸಹ ನಾವು ಎಲ್ಲ ಮಾಡ್ಕೊಡೋದು. ಇದೆಲ್ಲ ನಿಮಗೆ ಪೇಪರ್ ವರ್ಕ್ ಇಂದ ಹಿಡಿದು ಪ್ರತಿಯೊಂದು A to Z ಕೆಲಸ ಆಗಬೇಕು, ಕ್ಲೀನಾಗಿ ಆಗಬೇಕು, ವಿತೌಟ್ ಎನಿ ಹರಾಸ್ಮೆಂಟ್ಸ್, ಟ್ರಾನ್ಸ್ಪರೆನ್ಸಿ ಬಿಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ಯಾವುದು ನಿಮಗೆ ಬೇಕು ಅಂತ ಖುದ್ದಾಗಿ ಇನ್ಫಾರ್ಮೇಷನ್ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರು ಬರಬೇಕಾಗುತ್ತೆ. ಒಳ್ಳೆ ಇನ್ಫಾರ್ಮೇಷನ್ ಸರ್, ವೆರಿ ಗುಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸರ್. ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.